ನಮಸ್ಕಾರ ಸ್ನೇಹಿತರೆ, ಇಂದಿನ ಲಾಗ್ನಲ್ಲಿ ನಾವು ಕರ್ನಾಟಕದ ಪ್ರಕೃತಿಯ ರತ್ನವಾದ BR ಹಿಲ್ಸ್ ಬಗ್ಗೆ ಭೇಟಿ ನೀಡಿದ್ದೆವು. ಈ ಬೆಟ್ಟಗಳು ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳಲ್ಲಿ ಒಂದಾಗುವ ವಿಶಿಷ್ಟ ಪ್ರದೇಶವಾಗಿದ್ದು, ಹಸಿರು ಕಾಡಿನ ತಂಪಾದ ವಾತಾವರಣ ಮತ್ತು ವನ್ಯಜೀವಿಗಳಿಗೆ ಪ್ರಸಿದ್ಧವಾಗಿದೆ. ಇಲ್ಲಿನ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯ ಭಕ್ತರು ಪ್ರಮುಖ ಆಕರ್ಷಣೆಯಾಗಿದ್ದು, ಅನೇಕವಾಗಿ ಬರುತ್ತಾರೆ. ಇಲ್ಲಿ ಹಾಗೆ ಪ್ರಕೃತಿಯಲ್ಲಿ ಪ್ರೀತಿಸುವವರು ಮತ್ತು ಟ್ರಾವೆಲ್ ಮಾಡುವವರು ಜೀವನದಲ್ಲಿ ಒಮ್ಮೆ ಆದರೂ ಈ ಸ್ಥಳಕ್ಕೆ ಭೇಟಿ ನೀಡಬೇಕು. ಹಾಗಾಗಿ ಬನ್ನಿ, BR ಹಿಲ್ಸ್ ಅದ್ಭುತ ಸೌಂದರ್ಯವೊಟ್ಟಿಗೆ ಅನ್ವೇಷಿಸೋಣ. ಇದು ನೋಡಲು ತುಂಬ ಸುಂದರವಾದ ಮತ್ತು ಅತ್ಯದ್ಭುತವಾದ ಹಿಲ್ಸ್ ಆಗಿರುತ್ತೆ. ನೋಡೋಕ್ಕೆ ಕಾಡು ಮೋಡ ಅವೆಲ್ಲ ಸುಂದರವಾಗಿರುತ್ತೆ. ಫುಲ್ಲು ನೋಡೋಕ್ಕೆ ಎರಡು ಕಣ್ಣು ಸಾಲದು. ನಾವು ಜರ್ನಿ ಸ್ಟಾರ್ಟ್ ಮಾಡಿದಾಗಂತೂ ವೆದರ್ ಮಾತ್ರ ಸೂಪರ್ ಅಂದರೆ ಸೂಪರಾಗಿತ್ತು ಗಾಯ್ಸ್. ಫುಲ್ಲು ಅದು ಬೆಳಗ್ಗೆ ಹೋದ್ರಂತೂ ಫುಲ್ಲು ಎಷ್ಟು ಮಂಜುಗೆಡ್ಡೆ ಅಂದರೆ ಫುಲ್ ಮಂಜುಗೆಡ್ಡೆ. ಹೋದ ರೋಡಲ್ಲಿ ಕಾಡಾನೆ, ಹುಲಿ, ಚಿರತೆ, ಕರಡಿ, ಜಿಂಕೆ, ನವಿಲು, ವಿವಿಧ ಪ್ರಾಣಿಗಳೆಲ್ಲ ನೋಡ್ಬೋದು. ಮತ್ತು ಬೆಟ್ಟ ಗುಡ್ಡ ನೋಡೋಕೆ ಮಾತ್ರ ಪ್ಲೇಸ್ ಮಾತ್ರ ಸೂಪರಾಗಿತ್ತು. ಅಲ್ಲಿ ದೇವಸ್ಥಾನಗಳು ಅಷ್ಟೇ. ಅಲ್ಲಿ ರಂಗನಾಥ ಸ್ವಾಮಿ ಟೆಂಪಲ್ಲು ಮಾತ್ರ ಸೂಪರಾಗಿ ಅದು ಇತ್ತು. ಮತ್ತು ಹಿಲ್ಸಲ್ಲಿ ಬೆಟ್ಟ ಗುಡ್ಡ ಆ್ಯಂಡ್ ನೇಚರ್ ಮಾತ್ರ ಸೂಪರ್ ಅಂದರೆ ಸೂಪರಾಗಿತ್ತು. ಒಮ್ಮೆ ನೀವು ಹೋಗ್ರಿ, ನಿಜ ಸಖತ್ತಾಗಿದೆ. ಅದು ಚಾಮರಾಜನಗರ ಬಿಟ್ಟು ಮುಂದೆ ಅದು ಬರೋದು. ಸಖತ್ತಾಗಿದೆ. ವೆದರ್ ಮಾತ್ರ ಫುಲ್ ಸೈಕಾಗಿ ಹೋಗ್ತೀರಾ, ಅಷ್ಟು ಚೆಂದ ಇತ್ತು. ಮತ್ತು ನೋಡೋಕೆ ಮಾತ್ರ ಎರಡು ಕಣ್ಣು ಸಾಲದು. ಹಂಗೂ ಅಲ್ಲಿ ಏನಂದರೆ ಆ ಪ್ಲೇಸ್ಗೆ ಹೋಗಿದಾಗ, ಆ ವೀಲ್ಸ್ಗೆ ಹೋದಾಗ ಅಲ್ಲಿ ಬೇರೆ ಐಟಮ್ಗಳು ಏನೂ ಇಲ್ಲ. ಎಷ್ಟು ಚಳಿ ಆಗುತ್ತೆ ಅಂದರೆ ತುಂಬ ಚಳಿ ಆಗುತ್ತೆ. ಅದರಲ್ಲಿ ದೇವಸ್ಥಾನಗಳು ಎಷ್ಟು ಚೆಂದ ಇರುತ್ತೆ ಅಂದರೆ ಅಲ್ಲಿ ಜಾಸ್ತಿ ಪ್ಲಾಸ್ಟಿಕ್ ಏನು ಬಳಸಿ ಯೂಸ್ ಮಾಡಿ ಬಿಸಾಕಂಗಿಲ್ಲ. ಅಲ್ಲಿ ಕಂಡೀಷನ್ ಮೇಲೆ ಕಂಡೀಷನ್ನು. ಏಕೆ ಅಂದರೆ ಪ್ರಾಣಿಗಳು ಜಾಸ್ತಿ ಇರೋದ್ರಿಂದ ಅಲ್ಲಿ ಕ್ಲೀನಿಂಗ್ ಜಾಸ್ತಿ ಇರುತ್ತೆ. ಮತ್ತು ನೇಚರು ಅಷ್ಟೇ ಗುಡ್ಡಾಗಿರುತ್ತೆ ಫುಲ್ಲು. ಅಲ್ಲಂತೂ ಫುಲ್ಲು ವೆದರ್ ನೋಡಿದಾಗಂತೂ ನಮಗೆ ಅನ್ಸೋದೊಂದೇ, ವಾವ್ ಇಷ್ಟೊಂದು ಸಖತ್ತಾಗಿದೆಯಾ ಅಂತ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಒಮ್ಮೆ ನೀವು ಹೋಗಿ, ನಿಜ ನನಗಂತೂ ನೋಡಿ ತುಂಬ ಖುಷಿ ಆಯಿತು. ಅಷ್ಟು ಚೆನ್ನಾಗಿತ್ತು. ಫುಲ್ಲು ಮಂಜುಗೆಡ್ಡೆ. ಬೆಳಗ್ಗೆ ಹೊತ್ತಂತೂ 24 hours ಹಂಗೆ ಇರುತ್ತಂತೆ ಅಲ್ಲಿ. ಎಷ್ಟು ಚಳಿ ಅಂದರೆ ಇವು ಯಾವಾಗ ಹೊರಟೋಗ್ಬಿಡೋಣ ಅನಿಸುತ್ತೆ, ಆ ಥರ ಇರುತ್ತೆ. ಫೋಟೋಶೂಟ್ಗೆಲ್ಲ ಅಲ್ಲಿ ಹೇಳಿ ಮಾಡಿಸಿದ ಜೋಡಿ ಸಖತ್ತಾಗಿ ಬರುತ್ತೆ ಫೋಟೋಶೂಟು. ವೆದರ್ಗೆಲ್ಲ ಕೊಡೆ ಎಲ್ಲ ಹಿಡ್ಕೊಂಡು ಹೋಗಿ ಫುಲ್ಲೂ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಎಲ್ಲ ತಗೊಂಡೋಗಿ ಅಲ್ಲೇ ತಿನ್ಕೊಂಡು ಬ್ಯಾಗಲ್ಲಿ ಇಟ್ಕೊಂಡು ಬರಬೇಕು. ಅಲ್ಲಿ ಅದಕ್ಕೆ ಎಷ್ಟು ಬೇರೆ ಕಡೆ ಎಲ್ಲಿ ಎಸ್ಸಂಗೆ ಆ ಥರ ನೀಟ್ನೆಸ್ ಮಾಡಿದ್ದಾರೆ ಫುಲ್ಲು. ಅಂದರೆ ಆ ಥರ ಮಾಡೋದು ಒಳ್ಳೆಯದೇ. ಯಾಕೆ ಅಂದರೆ ಪ್ರಾಣಿ ಪಕ್ಷಿಗಳು ಜಾಸ್ತಿ ಇದ್ದಾವೆ. ಅದೇ ಹುಲಿ, ಸಿಂಹ ಅವೆಲ್ಲ ನೋಡ್ಬೋದು. ಆಲ್ಮೋಸ್ಟ್ ಅವೆಲ್ಲ ಓಡಾಡ್ತಾ ಇರ್ತವೆ. ಮತ್ತು ಆನೆಗಳು ಜಾಸ್ತಿ ಇರುತ್ತೆ ಫುಲ್ಲು. ಕಾಡು ಮಧ್ಯೆ ಅಲ್ವಾ ಅಲ್ಲಿರೋದು ಹಿಲ್ಸು. ಬೈಕಲ್ಲಿ ಬರೋರು ಬೈಕಲ್ಲಿ, ಕಾರಲ್ಲಿ ಬರೋರು ಕಾರಲ್ಲಿ. ಎಷ್ಟು ಜನ ಬರ್ತಾರೆ ಅಂದರೆ ತುಂಬ ಜನ ಟ್ರಾವೆಲ್ಸು, ತುಂಬ ಜನ ಬರ್ತಾರೆ ಫುಲ್ಲು. ಆದರೆ ನೋಡೋಕೆ ಮಾತ್ರ ಕನಸಾಗುತ್ತೆ. ತುಂಬ ವೆದರ್ ಆಗಿರುತ್ತೆ ಫುಲ್ಲು. ಸೇಮ್ ಮಂಜುಗೆಡ್ಡೆ ನಂದಿಸ್ ಥರ ಇರುತ್ತೆ. ಅಷ್ಟು ಹಿಮದಿಂದ ಕೂಡಿರುತ್ತೆ ಫುಲ್ಲು. ಜಾಗ ಮಾತ್ರ ಸೂಪರಾಗಿದೆ. ಮತ್ತು ದೇವಸ್ಥಾನಗಳು ಅಷ್ಟೇ ವೆದರ್ ಆಗಿರುತ್ತೆ ಫುಲ್ಲು. ಮರ ಗಿಡ ಬೆಟ್ಟ ಗುಡ್ಡ ತುಂಬ ಚೆನ್ನಾಗಿದೆ. ಪ್ಲೇಸ್ ಮಾತ್ರ ಹೇಳೋಕ್ಕಾಗಲ್ಲ, ಅಷ್ಟು ಥರ ಇದೆ. ನೀವು ಒಂದ್ಸರಿ ನೋಡಿದ್ರೇನೇ ಗೊತ್ತಾಗೋದು, ಅಷ್ಟು ಚೆನ್ನಾಗಿದೆ ಫುಲ್ಲು. ಆಮೇಲೆ ಮತ್ತೆ ಅಲ್ಲಿ ಫುಲ್ಲು ಅಂದರೆ ಸ್ನ್ಯಾಕ್ಸು ಆ ಥರ ಏನೂ ಸಿಗೋಲ್ಲ. ಯಾಕೆಂದರೆ ಅದು ಫುಲ್ಲು ಬೆಟ್ಟ ಅಲ್ಲ, ಅದಕ್ಕೋಸ್ಕರ ಅದು ಸಿಗೋಲ್ಲ. ಅಂದರೆ ಒಂದೊಂದು ಚಿಕ್ಕ ಐಟಮ್ ಸಿಗ್ಬೋದು ಅಷ್ಟೇ. ಇನ್ನು ಬೇರೆ ಏನು ಐಟಮು ತಿನ್ನೋಕ್ಕೆ ಏನೂ ಸಿಗೋಲ್ಲ. ಮತ್ತು ದೇವಸ್ಥಾನದಲ್ಲಿ ಹತ್ರ ಸಿಗುತ್ತೆ. ಅದು ರಂಗನಾಥ ಸ್ವಾಮಿ ಟೆಂಪಲ್ ಹತ್ರ. ಬಿಳಿಗಿರಿ ಹಿಲ್ಸ್ ಮಾತ್ರ ಸೂಪರಾಗಿದೆ. ಮತ್ತು ಅಲ್ಲಿ ಬರೋ ಜನಗಳು ಅಷ್ಟೇ ತುಂಬ